ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 23ನೇ ವಚನ. ಜ್ಞಾನೋಕ್ತಿ 15:23. ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ಈ ವಾಕ್ಯಗಳನ್ನ ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಾಕ್ಯ ಹೇಗೆ ಹೇಳ್ತದೆ? ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ. ತಕ್ಕ ಉತ್ತರ, ಯಾವುದಕ್ಕೆ ಯಾವ ರೀತಿ ಉತ್ತರ ನೀಡಬೇಕೆನ್ನುವಂಥ ಈ ಸಾಮರ್ಥ್ಯ ಇದು ದೇವರಿಂದ ದೊರಕುವಂಥ ಕೃಪೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಗಮನಿಸೋಣ. ಆತನು ಅನೇಕರಿಗೆ ಮಾತನಾಡಿದ್ದಾನೆ, ಶಿಷ್ಯರಿಗೆ ಮಾತನಾಡಿದ್ದಾನೆ, ಶಾಸ್ತ್ರಿಗಳೊಂದಿಗೆ ಆತನು ಮಾತನಾಡಿದ್ದಾನೆ, ಫರಿಸಾಯರೊಂದಿಗೆ ಆತನು ಮಾತನಾಡಿದ್ದಾನೆ, ಸಭೆಯ ಹಿರಿಯರೊಂದಿಗೆ ಆತನು ಮಾತನಾಡಿದ್ದಾನೆ. ಆತನನ್ನು ಪರೀಕ್ಷಿಸಲಿಕ್ಕೆ ಬಂದಂಥ ಸದ್ದುಕಾಯರು, ಫರಿಸಾಯರು, ಶಾಸ್ತ್ರಿಗಳು ಇವರಿಗೆ ವಿರುದ್ಧವಾಗಿ ಇವರಿಗೆ ಆತನನ್ನು ಪರೀಕ್ಷಿಸಲಿಕ್ಕೆ ಬಂದಂಥ ಸದ್ದುಕಾಯರು, ಫರಿಸಾಯರು, ಶಾಸ್ತ್ರಿಗಳು, ಹೀಗೆ ಅನೇಕರಿಗೆ ಆತನು ಮಾತನಾಡಿದ್ದಾನೆ. ರೋಮ್ ಸರ್ಕಾರದ ಪಿಲಾತನಿಗೆ ಆತನು ಮಾತನಾಡಿದ್ದಾನೆ. ತನ್ನ ಬಳಿಗೆ ವಿಧ ವಿಧ ಸಮಸ್ಯೆಗಳೊಂದಿಗೆ ಬಂದ ನಾನಾ ವಿಧವಾದ ರೋಗಿಗಳು, ನಾನಾ ಸಂಕಷ್ಟದಲ್ಲಿ ಬಿದ್ದವರ ಬಳಿಗೆ ಆತನು ಮಾತನಾಡಿದ್ದಾನೆ. ಅನೇಕರು ಕೇಳಿದ ಪ್ರಶ್ನೆಗಳಿಗೆ ಆತನು ಉತ್ತರ ನೀಡಿದ್ದಾನೆ. ಆತನ ಮಾತುಗಳು ಬಹಳ ವಿಶೇಷ. ಹಿರಿಸಭೆಯ ಒಬ್ಬ ಸದಸ್ಯನಾಗಿದ್ದ, ಫರಿಸಾಯನಾಗಿದ್ದ ನಿಕೋದೇಮನಿಗೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನು ಮಾತನಾಡಿದ ಮಾತು ಕೇಳಿಸಿಕೊಳ್ಳುವುದಕ್ಕೆ ಅತಿ ವಿಶೇಷ. ಸರ್ವಕಾಲಕ್ಕೂ ಮನುಷ್ಯರಿಗೆ ಬೇಕಾದ ಮಾತುಗಳನ್ನೇ ಆತನು ಮಾತನಾಡಿದ್ದಾನೆ. 2000 ವರ್ಷಗಳಿಂದ ಆತನು ಮಾತನಾಡಿದ್ದು ಇಂದಿಗೂ ಅದು ಅಷ್ಟೇ ಪ್ರಸ್ತುತವಾಗಿದೆ. ಅನೇಕ ರಹಸ್ಯ ಅಡಗಿದೆ, ದೇವರ ಜ್ಞಾನ ಅದರಲ್ಲಿ ಅಡಗಿದೆ. ಹೀಗೆ ವಿಧ ವಿಧವಾಗಿ ಸಮಾರ್ಯದ ಸ್ತ್ರೀಯೊಂದಿಗೆ ಯೋಹಾನ 4ನೇ ಅಧ್ಯಾಯದಲ್ಲಿ ಆತನು ನುಡಿದ ಒಂದೊಂದು ಮಾತುಗಳು ಎಂಥ ವಿಶೇಷ. ಆತನಿಗೆ ಪ್ರಶ್ನೆ ಕೇಳಿದವರಿಗೆ, ಆತನು ಪರೀಕ್ಷಿಸುವುದಕ್ಕಾಗಿ ಪ್ರಶ್ನೆ ಕೇಳಿದವರಿಗೆ ಆತನು ಕೊಟ್ಟ ಉತ್ತರಗಳು ಎಂಥ ವಿಶೇಷ. ಕೈಸರನಿಗೆ ತೆರಿಗೆ ಕಟ್ಟುವುದು ಸರಿಯೇನು ಅಂತ ಪ್ರಶ್ನೆಗೆ, ಇವರು ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ ಕೇಳಿದ ಪ್ರಶ್ನೆಗೆ ಆತನು ನಾಣ್ಯವನ್ನು ತರಿಸಿ ಅದರ ಮೇಲಿರುವಂಥ ಆ ನಾಣ್ಯದ ಮೇಲಿದ್ದ ಮುದ್ರೆಯ ಆ ಚಿತ್ರವನ್ನು ಆತನು ಜನರಿಗೆ ಇದು ಯಾರ ಚಿತ್ರ ಎಂಬುದಾಗಿ ಕೇಳುವಾಗ ಜನರು ಕೈಸರನದು, ಸೀಸರ್ನದು ಎಂಬುದಾಗಿ ಹೇಳುವಾಗ ಕೂಡಲೇ ಆತನು ಉತ್ತರಿಸ್ತಾನೆ, ಕೈಸರನಿಗೆ ಕೊಡಿರಿ, ದೇವರಿಗೆ ಕೊಡಿರಿ. ಸರ್ಕಾರಕ್ಕೆ ಸಲ್ಲಿಸಬೇಕಾದನ್ನು ಸರ್ಕಾರಕ್ಕೆ ಕೊಡ್ರಿ, ದೇವರಿಗೆ ಸಲ್ಲಿಸಬೇಕಾದನ್ನು ದೇವರಿಗೆ ಸಲ್ಲಿಸ್ರಿ. ತಕ್ಕ ಉತ್ತರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಸಮಯೋಚಿತ ಇಲ್ಲಿ ತಕ್ಕ ಉತ್ತರ ಕೊಡುವಂಥ ಈ ಸಾಮರ್ಥ್ಯ ನಮಗೆ ದೇವರಿಂದಲೇ ದೊರಕುವಂಥ, ಇದು ಪವಿತ್ರಾತ್ಮನ 9 ವರಗಳಲ್ಲಿ ನಾವು ಮಾತನಾಡಲು ನಮಗೆ ಅಥವಾ ಪ್ರಕಟಣೆಗಳನ್ನ ಪ್ರಕಟಿಸುವಂಥ ವರವಿದೆ. ಆ ವರಗಳಿಂದಲೇ ಈ ಸಾಮರ್ಥ್ಯ, ಜ್ಞಾನವಾಕ್ಯದ ವರ, ವಿದ್ಯಾವಾಕ್ಯದ ವರ, ಪ್ರವಾದನೆ ವರ, ಈ ವರಗಳಿಂದಲೇ ನಮಗೆ ಮಾತನಾಡುವ ಸಾಮರ್ಥ್ಯ ದೊರಕುವಂಥದ್ದು. ಮತ್ತು ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ಯಾವ ಸಮಯಕ್ಕೆ ಯಾವ ಮಾತನ್ನು ನುಡಿಬೇಕು. ಒಮ್ಮೆ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಶಿಷ್ಯನು ಬರ್ತಾನೆ. ನೀನು ಎಲ್ಲಿ ಹೋದ್ರೂ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಅಂತಾನೆ. ಯೇಸು ಕ್ರಿಸ್ತನ ಹೇಳ್ತಾನೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ಸ್ಥಳ ಇಡುವಷ್ಟು ಸ್ಥಳವಿಲ್ಲ. ನೀನು ನನ್ನನ್ನು ಹಿಂಬಾಲಿಸಿ ಬರ್ತೀನಿ ಎಂಬುದಾಗಿ ಹೇಳ್ತೀಯ, ಆದರೆ ಇಲ್ಲಿ ನನಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ವಿಚಿತ್ರವಾದ ಮಾತದು. ಸರ್ವವನ್ನು ಸುಂಟು ಮಾಡಿದ ದೇವರು ತಾನೇ ಭೂಮಿಗೆ ಬಂದಿದ್ದಾನೆ. ಆದರೆ ಲೋಕವು ಸೈತಾನ ವಶದಲ್ಲಿರುವಾಗ ಯೇಸು ಹೇಳ್ತಾನೆ, ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ಅದೇ ವೇಳೆಯಲ್ಲಿ ಇನ್ನೊಬ್ಬ ಶಿಷ್ಯನ ಹೇಳ್ತಾನೆ, ನನ್ನ ತಂದೆ ಉತ್ತರ ಕ್ರಿಯೆಗಳನ್ನ ಮಾಡಿ ಬರ್ತಾನೆ. ಯೇಸು ಕ್ರಿಸ್ತನ ಹೇಳ್ತಾನೆ, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನ ತಾವೇ ಮಾಡಲಿ, ನಿನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ. ಅದರರ್ಥ ನಿನ್ನ ಜೀವವಾಗಿರುವ ನನ್ನನ್ನು ಹಿಂಬಾಲಿಸು, ಸತ್ತವರ ಸಂಗತಿಗಳನ್ನ ಮಾಡಿಕೊಳ್ಳಲಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಸಮಯೋಚಿತವಾದ ವಚನ. ಶಿಲುಬೆಯಲ್ಲಿ ದುಷ್ಕರ್ಮಿಯೊಬ್ಬನು ಯೇಸು ಕ್ರಿಸ್ತನನ್ನು ಉದ್ದೇಶಿಸಿ ಮಾತನಾಡುವಾಗ ಆತನು ಹೇಳ್ತಾನೆ, ನೀನು ರಾಜ್ಯವನ್ನು ತಿರುಗಿ ಪಡ್ಕೊಂಡವನಾಗಿ ಬರುವಾಗ ನನಗೆ ಜ್ಞಾಪಕ ಮಾಡಿಕೊ ಎಂಬುದಾಗಿ ಹೇಳ್ತಾನೆ. ಈ ಪ್ರಾರ್ಥನೆ ಸುಲಭ ಅಲ್ಲ. ಮರಣ ವೇದನೆಯಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿರುವವನಿಗೆ ನಿಶ್ಚಯವಾಗಿ ಪವಿತ್ರಾತ್ಮನ ಕಣ್ಣುಗಳನ್ನ ತೆರೆದಿದ್ದಾನೆ. ಆತನು ಅಲ್ಲಿವರೆಗೂ ಕಂಡ ಯೇಸು ಬೇರೆ. ತನ್ನ ಪಕ್ಕದಲ್ಲಿ ನಿರಾಕೃತನಾಗಿ, ಅತಿ ಕುರೂಪಿಯಾಗಿ
ವೇದನೆ ತಾಳ್ತಿರುವಂಥ ಯೇಸುವನ್ನು ಆತನು ನೋಡ್ತಿದ್ರು. ಆತನು ಕೇಳ್ತಾನೆ, ನಿನ್ನ ರಾಜ್ಯವನ್ನು ಪಡ್ಕೊಂಡವನಾಗಿ ಬರುವಾಗ. ಹಾಗಾದರೆ ಪವಿತ್ರಾತ್ಮ ಆತನ ಕಣ್ಣನ್ನು ತೆರೆದಿರುವುದರಿಂದ ಯೇಸು ಕ್ರಿಸ್ತನು ಹೇಗೆ ರಾಜ್ಯಾಧಿರಾಜನಾಗಿ ಮುಂದೆ ಬರಲಿಕ್ಕಿದ್ದಾನೆ ಎನ್ನುವಂಥ ದೃಶ್ಯವನ್ನು ಕಂಡವನಾಗಿ ಆತನು ಯೇಸುವಿನಲ್ಲಿ ಬೇಡ್ತಾನೆ. ನನ್ನ ಜ್ಞಾಪಕ ಮಾಡಿಕೊಂಬುದಾಗಿ ಯೇಸು ಹೇಳ್ತಾನೆ, ಈ ದಿನವೇ ನೀನು ನನ್ನ ಸಂಗಡ ಪರದೇಶನಲ್ಲಿರುವೆ. ಏನಿದ್ರ ಅರ್ಥ? ನಾನು ಮುಂದೊಂದು ದಿನ ರಾಜ್ಯಾಧಿರಾಜನಾಗಿ ಎರಡನೇ ಬರೋಣದಲ್ಲಿ ಬರುವಾಗ ಮಾತ್ರ ರಾಜನಲ್ಲ, ನಿನ್ನ ಈ ಕೋರಿಕೆಗೆ ಈ ದಿನವೇ ನಾನು ಮಹಾ ಅರಸನಾಗಿ, ಸರ್ವಯುಗಗಳ ಅರಸನಾಗಿ ನಿನಗೆ ನನ್ನ ಸಂಗಡ ಪರದೇಶನಲ್ಲಿರುವುದಕ್ಕೆ ಅಪ್ಪಣೆ ಕೊಡ್ತಿದ್ದೇನೆ. ಸಮಯೋಚಿತವಾದ ವಚನ ಆ ದುಷ್ಕರ್ಮಿಗೆ ಹೇಗನ್ಸಿರ್ಬೋದು, ಯೇಸುಕ್ರಿಸ್ತನ ಸಾಮರ್ಥ್ಯ ಆತನಿಗೆ ಹೇಗೆ ಕಂಡಿರಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಆತನ ರಾಜ್ಯದಲ್ಲಿ ಸಭೆಯ ಅಂಗಗಳಾಗಿ, ಮೊದಲಿಂಗನೊಂದಿಗೆ ಮೊದಲಗಿತ್ತಿಗಳಾಗಿ ಇರತಕ್ಕ ನಮಗೆ ಕರ್ತನ ಈ ದಿನಗಳಲ್ಲಿ ನಮ್ಮ ಎದುರಿರುವಂಥ ನಾನಾ ಸವಾಲುಗಳು, ನಮ್ಮ ಎದುರು ಸಾವಿರಾರು ಪ್ರಶ್ನೆಗಳೊಂದಿಗೆ ಕೂಡಿರುವಂಥ ಜನರು, ನಮಗೆ ನೇರವಾಗಿ ಪ್ರಶ್ನೆ ಕೇಳುವ ಜನರಿಗೆ ತಕ್ಕ ಉತ್ತರ ಕೊಡುವಂಥ ಸಾಮರ್ಥ್ಯವನ್ನು ಕರ್ತನು ತಾನೇ ಅನುಗ್ರಹಿಸು. ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಪರಲೋಕ ತಂದೆಯೇ, ತಕ್ಕ ಉತ್ತರ ಕೊಡುವುದಕ್ಕೂ ಸಮಯೋಚಿತವಾದ ವಚನವನ್ನು ನುಡಿಯುವುದಕ್ಕೂ ಕರ್ತನಾದ ಯೇಸುವೆ ನಿನ್ನಲ್ಲೇ ಸಾಮರ್ಥ್ಯವಿತ್ತಲ್ಲ. ನಮಗೂ ಇದನ್ನು ಅನುಗ್ರಹಿಸು. ಓ ಪ್ರೀತಿಯ ಕರ್ತನೆ, ನಿಕೋದೇಮನಿಗೆ ಪ್ರಶ್ನೆ ಕೇಳಿದಾಗ ಹೊಸದಾಗಿ ಹುಟ್ಟುವುದರ ರಹಸ್ಯವನ್ನು ಎಷ್ಟು ಸೊಗಸಾಗಿ ನೀನು ಮಾತನಾಡಿದಿ. ನಿನ್ನಿಂದ ದೊರಕುವ ನಿತ್ಯ ಜೀವದ ಕುರಿತಾಗಿ ಎಷ್ಟು ಸೊಗಸಾಗಿ ನೀನು ಮಾತನಾಡಿದಿ. ಸಮಾರ್ಯ ಸ್ತ್ರೀಯು ಕೇಳಿದ ಪ್ರಶ್ನೆಗೆ ಕರ್ತನಾದ ಯೇಸುವೆ ನೀನು ಎಂಥ ಶ್ರೇಷ್ಠ ಉತ್ತರಗಳನ್ನ ನೀನು ಕೊಟ್ಟಿದ್ದಿ. ದೇವರ ಕುರಿತಾದ ಪ್ರಕಟಣೆ, ನೀನು ಕೊಡುವ ಪವಿತ್ರಾತ್ಮನ ದಾನ, ನಿನ್ನಿಂದ ಉಂಟಾಗುವಂಥ ಲೋಕರಕ್ಷಣೆ, ಇವುಗಳನ್ನೆಲ್ಲ ಪ್ರಕಟಿಸ್ತಿಲ್ಲ. ನೀನು ಈ ಲೋಕಕ್ಕೆ ಬಂದ ಉದ್ದೇಶ ತಂದೆ ಚಿತ್ತವನ್ನು ನೆರವೇರಿಸುವುದು, ಅದೇ ನಿನಗೆ ಆಹಾರ ಎಂಬಂಥ ಉತ್ತರವನ್ನು ಕೊಟ್ಟಿದೆಯಲ್ಲಪ್ಪ. ಕರ್ತನೆ, ಸಮಯೋಚಿತವಾದ ಮಾತುಗಳು, ಸಮಯಕ್ಕೆ ಯಾವ ಉತ್ತರ ಕೊಟ್ಟರೆ ಸರಿ ಎಂಬುದನ್ನು ಅರಿತವನಾಗಿ ಶಿಲ್ಬೆ ಮೇಲಿದ್ದ ದುಷ್ಕರ್ಮಿಗೆ ಕರ್ತನಿನ ಕೊಟ್ಟ ಉತ್ತರ ಎಂಥ ನಿರೀಕ್ಷೆಯನ್ನು ಬಲಪಡಿಸುವಂಥ ಸಂಗತಿ, ಎಂಥ ಸಮಾಧಾನ ಆದರಣೆ ಕೊಡುವಂಥ ಉತ್ತರಪ್ಪ. ಕರ್ತನೆ, ನಿನ್ನ ಸಭೆಯೊಳಗಿನ ಅಂಗಗಳಾದ ನಾವು, ನಿನ್ನ ರಾಜ್ಯದೊಳಗಿನವರಾದ ನಾವು, ಕರ್ತನೆ, ಮೊದಲಿಂಗನಾದ ನಿನ್ನನ್ನು ಹಿಂಬಾಲಿಸುವ ಮೊದಲಗಿತ್ತಿಯಾಗಿರುವ ನಾವು, ಕರ್ತನೆ, ನಿನ್ನ ಹಾಗೆ ಉತ್ತರಿಸುವುದಕ್ಕೆ ಕರ್ತನೆ ನಮಗೆ ಶಿಕ್ಷಿತರ ನಾಲಿಗೆಯನ್ನು ಅನುಗ್ರಹಿಸು. ನಿನ್ನಿಂದ ಕೇಳಿಸಿಕೊಂಡು ಮಾತನಾಡುವಂಥ ಕೃಪೆ ನಮಗೆ ಅನುಗ್ರಹಿಸು. ಕರ್ತನೇ, ನಿನಗೆ ಸ್ತೋತ್ರ. ಹೌದಪ್ಪ, ಅಧಿಕಾರಿಗಳ ಮುಂದೆ ನಿಂತಾಗ ಮಾತನಾಡುವ ನೀವಲ್ಲ, ತಂದೆಯ ಆತ್ಮನೇ ಮಾತನಾಡ್ತಾನೆ ಎಂಬುದಾಗಿ ಹೇಳಿದೆಯಲ್ಲ. ಆ ಸಮಯದಲ್ಲಿ ಮಾತನಾಡಬೇಕಾದ ನಿಮಗೆ ತಿಳಿಸಲ್ಪಡೋದು ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೆ, ನಮಗೆ ಆ ಕೃಪೆನ ಅನುಗ್ರಹಿಸು. ಇಂಥ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ.